ಎನಿ ದುಬೈ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ಸ್ಪೆಷಲ್ ಲಾಗ್ ಆಗಿರುತ್ತೆ. ಸೊ ನೋಡೋಣ ಏನಿದೆಯಾ ಅಂತ. ಸೊ ಫಸ್ಟಿಗೆ ನಾನು ಕಣ್ಣಿಲೆ ಇದೆಯಲ್ವಾ, ಇವಾಗ ಎಲ್ಲರೂ ಮಾಡ್ತಿದ್ದಾರೆ. ಸೊ ನಮಗೆ ಸಿಗಲೇ ಇಲ್ಲ. ಇವಾಗ ಕಣ್ಣಿಲೆ ಮೊನ್ನೆ ಏನು ಪೇಟೆಗೆ ಹೋದಾಗ ತಂದಿದ್ರು ಅತ್ತೆ ಮಾವ. ಸೊ ಇವಾಗ ಅದನ್ನು ಕರಿ ಮಾಡ್ತಿದ್ದಾರೆ. ಅಂದರೆ ಅವಾಗವಾಗ ಫ್ರೆಶ್ ಆಗಿ ಮಾಡೋಕ್ಕಾಗಲ್ಲ. ಸೊ ಇದಂತೂ ತುಂಬ ಯಮ್ಮಿ ಆಗುತ್ತೆ ಈ ಕರಿ. ನನಗಂತೂ ತುಂಬ ಇಷ್ಟ. ಅದೊಂಥರ ಬಾಯಿಗೆ ಹಾಕುವಾಗ ಕ್ರಿಪ್ಸಿ ಇರುತ್ತೆ ಅಲ್ವಾ, ಹಾಗೆ ತುಂಬ ದೊಡ್ಡ ಸಿಕ್ಕಿತ್ತು. ಸೊ ಅದನ್ನು ಕಟ್ ಮಾಡ್ತಿದ್ದಾರೆ ಇವಾಗ. ಇದನ್ನು ಕಟ್ ಮಾಡಿ ಮತ್ತು ನೀರಲ್ಲಿ ಹಾಕ್ಲಿಕ್ಕುಂಟು. ಒಂದು ದಿವಸ ಏನೋ ನೀರಲ್ಲಿ ಇಡ್ತಾರೆ, ಯಾಕಂದರೆ ಅದರದ್ದೇನೋ ಹೋಗಬೇಕು ಆ ಥರ ಈ ಥರ ಎಲ್ಲ ಅಂತ ಇದೆ. ಏನೋ ಲಾಸ್ಟ್ ಅಂದರೆ ತುಂಬ ವರ್ಷಗಳ ಹಿಂದೆ ಎಲ್ಲ ಏನು ಮಾಡ್ತಿದ್ರಂತೆ, ತುಂಬ ದಿನ ನೀರಲ್ಲೆಲ್ಲ ಇಡ್ತಿದ್ರಂತೆ ಹಾಗೆ. ಸೊ ಇವಾಗ ನೋಡಿ ಇದನ್ನೆಲ್ಲ ಜಸ್ಟ್ ಕ್ಲೀನ್ ಮಾಡಿ ಹಾಗೆ ನೀರಲ್ಲಿ ಇಡುವ ಅಂತ ಹಾಕ್ತಿದ್ದಾರೆ. ಇಂಗ್ಲೀಷಲ್ಲಿ ಇದಕ್ಕೆ ಬ್ಯಾಂಬು ಅಂತ ಹೇಳ್ತಾರೆ, ಕನ್ನಡದಲ್ಲಿ ತುಳುವಳ್ಳಿ, ಅದರಲ್ಲೆಲ್ಲ ಕಣಿಲೆ ಅಂತಲೇ ಜಾಸ್ತಿ ಹೇಳುವುದು. ಸೊ ಇವಾಗ ಇದಕ್ಕೆ ಜಾಸ್ತಿ ಇದು ಮಾತ್ರ ಮಾಡಿ ಹಾಕೋದಲ್ಲ, ಕಣಿಲೆ ಮಾತ್ರ ಮಾಡಿ ಹಾಕೋದಲ್ಲ, ಇದಕ್ಕೆ ಹೆಸರು ಬೇಳೆ ಎಲ್ಲ ಹಾಕಿ ಮಾಡುವಂಥದ್ದು. ಇದು ಹಾಕಿದರೆ ಏನೋ ಇದು ತುಂಬ ಹೀಟು ಆಗೋದಿಲ್ಲ ಬಾಡಿ, ಕಣಿಲೆ ಹೀಟ್ ಅಂತೆ. ಸೊ ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಮತ್ತು ಇದಿದೆಯಲ್ವ ಸೌತೆಕಾಯಿ ಅದೆಲ್ಲ ಹಾಕ್ಲಿಕ್ಕುಂಟು. ಖಾಲಿ ನಾವು ಇದು ಕಣಿಲೆ ಮಾತ್ರ ಮಾಡಿ ಹಾಕ್ತೀವಲ್ವ, ಅದು ಚೆನ್ನಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಈ ಥರದ್ದೆಲ್ಲ ಮಿಕ್ಸ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಂತೂ ಹೆಸರು ಬೇಳೆ ನಾವು ಹಾಕ್ತೀವಲ್ವ, ಅದು ಕರೆಕ್ಟ್ ಕಾಂಬಿನೇಷನ್. ಸೊ ಇವಾಗ ಇದು ಒಂದು 2-3 ಏನೋ ವಿಷಲ್ ಮಾಡಿ ಆಗಿತ್ತು. ಸೊ ಇವಾಗ ನೋಡಿ ತುಂಬ ಕ್ರಿಪ್ಸಿಯಾಗಿ ಬಂದಿದೆ. ಇನ್ನು ಇದಕ್ಕೆ ನಾವು ನಾರ್ಮಲಾಗಿ ಯಾವುದ್ರದ್ದು ಗೊತ್ತಾ, ಮೆಣಸು ಮತ್ತು ಕೊಕೊನೆಟ್, ಈರುಳ್ಳಿ ಇದ್ರದ್ದೆಲ್ಲ ಗ್ರೈಂಡ್ ಮಾಡ್ತೀವಲ್ವ, ಪೇಸ್ಟ್ ಮಾಡ್ತೀವಲ್ವ, ನಾರ್ಮಲ್ ನಾವು ವೆಜ್ಜಸ್ ಕರಿಗೆಲ್ಲ ಹೇಗೆ ಮಾಡ್ತೀವಿ ಅದೇ ಥರ ಗ್ರೈಂಡ್ ಮಾಡಿ ಹಾಕೋದು ಅಷ್ಟೇ. ಇವಾಗ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಟ್ಟಿದ್ರು ಮೊದಲೇ, ಅದನ್ನು ಇವಾಗ ಮಿಕ್ಸ್ ಮಾಡ್ತಿದ್ದಾರೆ. ಇಷ್ಟೇ ಸಿಂಪಲ್ ಆಗಿರುವಂಥದ್ದು ಇದು. ಕೆಲವೊಬ್ಬರು ಇದರದ್ದು ಏನು ಮಾಡ್ತಾರೆ ಅಂದರೆ ಡ್ರೈಯಾಗಿ ಕರಿನೂ ಮಾಡ್ತಾರೆ, ಅದು ಅಷ್ಟೊಂದು ಚೆನ್ನಾಗೋದಿಲ್ಲ. ಇದು ತುಂಬ ಚೆನ್ನಾಗಾಗುತ್ತೆ. ಫೈನಲಿ ಸಿಗಲೇ ಇಲ್ಲ ಅಂತ ಹೇಳೋದಕ್ಕೆ ಒಂದಾದರೂ ಸಿಕ್ಕಿತ್ತು ನಮಗೆ. ತುಂಬ ಚೆನ್ನಾಗಿ ನಾನು ತಿಂದಿದ್ದೇನೆ ಇದು. ಸೊ ಹಾಗೆ ನೀವು ಕೂಡ ಸಿಗದಿದ್ದರೆ ಒಮ್ಮೆ ಹೋಗಿ ಅಲ್ಲಿ ಪೇಟೆಯಲ್ಲೆಲ್ಲ ಸಿಕ್ಕಿದ್ರೆ ತಗೊಂಡು ಬನ್ನಿ, ಒಮ್ಮೆ ಆದರೂ ತಿನ್ನಬೇಕು ಇದನ್ನು. ಹಾಗೆ ಇವಾಗ ಎಲ್ಲ ನಾನು ಜಾಸ್ತಿ ನೋಡ್ತೇನೆ ಯೂಟ್ಯೂಬಲ್ಲಿ, ಏನು ನೋಡಿದ್ರು ಏನು ಬರುವುದು ಈ ಥರದ್ದೇ ಎಲ್ಲ ಬರುವುದು. ಇವಾಗ ಆಟಿ ಬೇರೆ ಇದೆಯಲ್ವ, ಆಟಿಯಲ್ಲಿ ಇವರಿಗೆಲ್ಲ ಇದೆ ತುಂಬ ಫುಡ್ ಮಾಡಿ ತಿನ್ನಬೇಕು ಅಂತೆಲ್ಲ, ಅದೇ ಜಾಸ್ತಿ ಬರುತ್ತೆ ನನಗೆ ನೋಡುವಾಗ. ಆಮೇಲೆ ನೋಡಿ ಇವಾಗ ಇದು ಒಗ್ಗರಣೆ ಮಾಡ್ತಿದ್ದೇವೆ. ಇದಕ್ಕೆ ಒಗ್ಗರಣೆ ಮಾಡಿದರೆ ಕೂಡ ಇದು ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಇದು. ಸೊ ಇವಾಗ ಲೈಟಾಗಿ ಒಂದು ಕರಿಬೇವು ಸೊಪ್ಪು, ಆಮೇಲೆ ಗಾರ್ಲಿಕ್, ಸಾಸಿವೆ ಇದನ್ನೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡಿದ್ದಾರೆ. ಇದಿಷ್ಟೇ ಫೈನಲ್ ಆಗಿ. ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ಕೂತ್ಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಡ್ರೈ ಫಿಶ್ ಎಲ್ಲ ಅದನ್ನೆಲ್ಲ ಮಾಡಿದ್ವಿ ನಾವು. ಮತ್ತೇನು ಗೊತ್ತಾ, ನಾನು ತಮ್ನೇಲಲ್ಲಿ ಹಾಕಿದ್ನಲ್ವ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ. ಅವ್ರು ಆ್ಯಕ್ಚುಲಿ ದುಬೈಯಿಂದ ಬಂದಿದ್ದು, ಅವರು ಊರಿಗೆ ಬಂದಿದ್ದರು. ಸೊ ನಮ್ಮ ಮನೆಗೆ ಕೂಡ ಬಂದಿದ್ದರು. ನನ್ನ ಹಸ್ಬೆಂಡ್ ಇಲ್ಲ ಇಲ್ಲಿ, ಆದರೂ ಕೂಡ ಬಂದಿದ್ದಾರೆ ಒಮ್ಮೆ ಮಗಳನ್ನೆಲ್ಲ ನೋಡುವ ಅಂತ ಹೇಳಿ. ಇಲ್ಲ എനിക്കൊരു കണ്ടന്റ് വേണ്ടേ? ഓ കുഞ്ഞി മേജു നോക്കാൻ അവർ ಬಂದಿಲ್ಲ. നീ പോണില്ലേ പപ്പയുടെ ഫ്ലൈറ്റിൽ പോണില്ലേ? നീനാ
ಆ್ಯಕ್ಚುಲಿ ಅವರು ಕೇರಳದಿಂದ ಬಂದದ್ದು, ತುಂಬ ಖುಷಿ ಆಯಿತು ಅವ್ರು ಬಂದದ್ದು, ಅಷ್ಟು ದೂರದಿಂದ ನಮ್ಮ ಮನೆಗೆ ಬಂದಿದ್ದಾರಲ್ಲ ಅಂತ. ಸೊ ಅವರು ಬರುವುದು ಕೂಡ ಹೇಳಲಿಲ್ಲ, ಒಂದು ಪಾರ್ಸಲ್ ಅಂದರೆ ಚಾಕ್ಲೇಟ್ಸ್ ಎಲ್ಲ ಇತ್ತು ಮಗಳಿಗೆ ಕಳಿಸಿದ್ರು, ಅದನ್ನು ನಾವು ಏನು ಕೊರಿಯರ್ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಬಟ್ ಅವರು ಬರುವುದನ್ನು ಹೇಳಲೇ ಇಲ್ಲ, ಸರ್ಪ್ರೈಸ್ ಮಾಡಿದ್ದಾರೆ ನಾವೇನಾದರೂ ಮಾಡ್ತೀವಿ ಅಂತೆಲ್ಲ. ಬಟ್ ನಮ್ಮ ಮನೇಲಿ ನಾವು ಹೊತ್ತು ಗಮ್ಮತ್ತಿದ್ರಿಂದ ಏನು ಬಿರಿಯಾನಿ ಮತ್ತು ತುಂಬ ವೆರೈಟಿ ಫುಡ್ಡೆಲ್ಲ ಮಾಡಿದ್ವಿ ನಾವು, ನಾನು ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆ ಫುಡ್ಡೆಲ್ಲ ಮಾಡಿದ್ವಿ, ಅದನ್ನೇ ಮತ್ತು ಅವರಿಗೆ ಕೊಟ್ವಿ. ಅವರು ಸರ್ಪ್ರೈಸಾಗಿ ಬಂದಿದ್ದರೆ ನಮಗೆ ಅರ್ಜೆಂಟಾಗಿ ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಒಂದು ಕಡೆ ಅವ್ರ ಹತ್ರ ಮಾತಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಮಾತನಾಡಿ ಆಮೇಲೆ ಅವ್ರು ಹೊರಟು ಹೋದರು. ಅಂದರೆ ಒಂದು ನೈಟ್ ಆಗಿತ್ತು, ತುಂಬ ಖುಷಿ ಆಯಿತು. ಅದರೊಟ್ಟಿಗೆ ಅರ್ಜೆಂಟ್ ಆಯ್ತಾ ಅಲ್ವಾ ಅಂತೆಲ್ಲ ಬೇಸರ ಆಯಿತು. ಆಮೇಲೆ ನೋಡಿ ಇವಾಗ ಏನು ಪಾರ್ಸಲ್ ಕಳಿಸಿದ್ರಲ್ವ, ಅಂದರೆ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಕಳಿಸಿದ್ದಾರೆ ಮಗಳಿಗೆ ಏನಾದರೂ ಇರಲಿ ಅಂತ ಚಾಕ್ಲೇಟ್ಸ್ ಎಲ್ಲ. ಸೊ ಇವಾಗ ಅದನ್ನು ಓಪನ್ ಮಾಡ್ತಿದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಅವಳಿಗೆ, ಏನಾಗಿರ್ಬೋದು ಅಂತೆಲ್ಲ, ಅದು ಕಳಿಸಿ ಇದು ಕಳಿಸಿ ಅಂತೆಲ್ಲ ಹೇಳ್ತಿದ್ಲು. ಸೊ ಮತ್ತು ನಾನು ಡ್ರೆಸ್ ಮತ್ತು ಅದಿದು ಬೇರೆ ಬೇರೆ ಏನಾದರೂ ಕಳಿಸ್ಬೇಕಂತ ಕೇಳಿದರು, ನಾನು ಬೇಡ ಅಂತ ಹೇಳಿದೆ, ಯಾಕಂದರೆ 2 ಮಂತ್ ಆದದಷ್ಟೇ ಅಲ್ವರು ಹೋಗಿ. ಸೊ ಚಾಕ್ಲೇಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಸಾಕು ಅಂತ ಹೇಳಿದೆ. ನೋಡಿದ್ರಲ್ವಾ, ತುಂಬ ಎಕ್ಸೈಟ್ಮೆಂಟ್ ಅವಳಿಗೆ. ಅವರು ಫೋನ್ ಮಾಡಿದರು, ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಮತ್ತು ಮಕ್ಕಳ ಮೇಲೆ ಅಷ್ಟೇ ಅಲ್ವಾ, ಮತ್ತು ಇವಾಗ ಹೇಳೋದು ಕಮಿಟ್ಮೆಂಟ್ ಅದು ಇದು ಅಂತೆಲ್ಲ ಇರುತ್ತೆ. ಲಾಂಗ್ ಡಿಸ್ಟೆನ್ಸ್ ಎಲ್ಲ ಇದ್ದರೆ ತುಂಬ ಕಷ್ಟ. ಅಂದರೆ ಅವರು ಕೂಡ ದೂರ ಗಲ್ಫಲ್ಲಿ ಇದ್ದೆ, ತುಂಬ ಜನರು ಇರ್ತಾರೆ ಗಲ್ಫಲ್ಲಿರುವವರು ಅಪ್ಪಂದಿರೆಲ್ಲ. ಅವರಿಗೆ ಫ್ಯಾಮಿಲಿ ಅಂತ ಒಂದು ಎಂಜಾಯ್ಮೆಂಟ್ ಮಾಡೋದು ಸಿಗೋದೇ ಇಲ್ಲ. ಇವಾಗ ಈ ಮಕ್ಕಳೆಲ್ಲ ಆಟ ಆಡುವ ಟೈಮಲ್ಲಿ ಅವರದೊಂದು ಏನಾದರೂ ಏನಾದರೂ ಮಾಡ್ತಾಯಿದ್ರೆ ಅದನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಹಾಗೆ ಹೇಳ್ತಿದ್ರು, ತುಂಬ ಮಿಸ್ ಮಾಡ್ತೇನೆ ಅವಳನ್ನು ಅಂತೆಲ್ಲ. ಅವಾಗೆಲ್ಲ ತುಂಬ ಬೇಸರ ಆಗುತ್ತೆ. ಆದರೂ ಅಡ್ಜಸ್ಟ್ ಮಾಡಬೇಕು ನಮ್ಮಂಥ ಮಿಡಲ್ ಕ್ಲಾಸ್ ಜನರೆಲ್ಲ, ಮತ್ತು ಹಾಗೇನೆ ಅಲ್ವಾ. ಸೊ ಹಾಗೆ ಅದು ಹೇಳಬೇಕು ಅಂತಲೇ ಇಲ್ಲ. ಆಮೇಲೆ ನೋಡಿ, ಇದು ಚಾಕ್ಲೇಟ್ಸ್ ಎಲ್ಲ ಏನೆಲ್ಲ ತಂದಿದ್ದಾರೆ ಅಂತ. ನಾವು ಈ ಸಲ ಸ್ವಲ್ಪ ವೆರೈಟಿ ಕಳಿಸಿ ಅಂತ ಹೇಳಿದ್ದು, ಅಂದರೆ ಕಳಿಸ್ತಿದ್ರು ಮತ್ತು ತಿಂದೇ ಇರುವಂಥದ್ದಲ್ಲ. ನೋಡಿ, ಆ ಮೆರ್ಸಿ ಅನ್ನೋದೊಂದು ಅದು ಇವಾಗ ತುಂಬ ವೈರಲ್ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನು ನಾನು ವಿಡಿಯೋ ಮಾಡ್ತೇನೆ ಅದರದ್ದು ಕೂಡ. ಆಮೇಲೆ ಮಾವನಿಗೊಂದು ಪರ್ಫ್ಯೂಮ್ ಕೂಡ ಕಳಿಸಿದ್ರು ಅವರು, ತುಂಬ ಒಳ್ಳೆ ಸ್ಮೆಲ್ ಇದೆ ಇದು. ಆಮೇಲೇನು ಅದಷ್ಟೇ. ಆಮೇಲೆ ನಾನು ರಾತ್ರಿ ಅತ್ತೆ ಇದು ಮಾಡಿದರು, ಏನು ಗೊತ್ತಾ, ಮರಗೆಣಸಿದ್ದು ಉಪ್ಪು ಕರಿ, ಅದು ಪ್ಲೈನಾಗಿ ಮಾಡಿದರು. ಮತ್ತು ಸ್ವಲ್ಪ ಮಟನ್ ಸಾರು ಇತ್ತಲ್ವ, ಮಟನ್ನಿದ್ದು ಗಸಿ, ಅದನ್ನು ಮಿಕ್ಸ್ ಮಾಡಿ ತಿಂದೆ. ಆ ಥರ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಒಂಥರ ಮಟನ್ ಆದರೆ. ನೋಡಿ, ಇವಾಗ ನಾನು ಟಿ ವಿಯಲ್ಲಿ ನಂದು ಚಾನಲ್ ಹಾಕ್ತಿದ್ದೇನೆ, ಒಮ್ಮೆ ಚಾನಲ್ ಹಾಕಿ ನೋಡುವ ಅಂತ ಆಯಿತು. ಮಕ್ಕಳೆಲ್ಲ ಹೇಳಿದರು ನಿಮ್ಮದೊಮ್ಮೆ ಹಾಕಿ ಅಂತೆಲ್ಲ ಹೇಳ್ತಾಯಿದ್ರು, ಅದಕ್ಕೆ ಇವಾಗ ಹಾಕ್ತಿದ್ದೇನೆ. ಇದು ಮತ್ತು ಪ್ರೈಮ್ ವಿಡಿಯೋ, ನೆಕ್ಸ್ಟ್ಫ್ಲಿಕ್ಸ್ ಅದನ್ನೆಲ್ಲ ಇದು ಮಾಡಲಿಲ್ಲ, ಅದು ಮಾಡಬೇಕಷ್ಟೇ. ಅದಾದರೆ ಒಂದು 3ರಲ್ಲಿ ಯೂಸ್ ಮಾಡಿದರೆ ಅದು ಕೂಡ ಒಂದು ಯೂಸ್ಫುಲ್ ಆಗುತ್ತೆ. ಮತ್ತು ಇವರೆಲ್ಲ ಇದನ್ನೇ ನೋಡ್ತಾ ಇರ್ತಾರೆ, ಕಾರ್ಟೂನ್ಸು ಅದು ಇದು ಅಂತೆಲ್ಲ. ನಾವೇನಷ್ಟು ಯೂಸ್ ಮಾಡಲ್ಲ, ನಮಗೆ ಫೋನ್ ಇದ್ದರೆ ಮತ್ತೇನು ಬೇಕು ಅಂತ ಇರೋದಿಲ್ಲಲ್ಲ, ಒಂದೊಂದು ಸಲ ಸಾಂಗ್ ಹಾಕ್ತೀವಿ ಅಷ್ಟೇ. ಇವಾಗ ಆಗಿದೆ ಆಲ್ಮೋಸ್ಟ್ ಒಂದು ಸಬ್ಸ್ಕ್ರೈಬರ್ಸ್ 1390 ಸಮಥಿಂಗ್ ಆಗಿದೆ. ಇನ್ನು ಕೂಡ ಗೋಲ್ಡ್ ರೀಚ್ ಆಗಬೇಕು, ಮತ್ತು ಸ್ವಲ್ಪ ವ್ಯೂಸಿಗೆ ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ ನನಗೆ. ನೋಡುವ, ನಾನು ಪ್ರಯತ್ನ ಮಾಡ್ತೀನಿ ಆದಷ್ಟು ಅದು ರೀಚ್ ಆಗೋವರೆಗೂ ಅದನ್ನು ಬಿಡೋದೇ ಇಲ್ಲ ಅಂತ ಇದ್ದೀನಿ. ನೋಡುವ ಏನೆಲ್ಲ ಆಗುತ್ತೆ ಅಂತ. ಸೊ ಇದಿಷ್ಟೇ ಈ ವಿಡಿಯೋ. ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ. ಅಂಟಿಲ್ ವಾಚ್ ಮೈ ವಿಡಿಯೋ. ಆಮೇಲೆ